ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನ್ಯೂ ಇಯರ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ಕೊಂತೀನಿ. ಈ ನ್ಯೂ ಇಯರ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಹೊಸದೇನಾದ್ರೂ ಕಲೀರಿ, ಕಲಿಸ್ತಾ ಇರಿ, ಖುಷಿಯಾಗಿರಿ, ನಿಮ್ಮ ಸ್ಕಿಲ್ನ ಅಪ್ಗ್ರೇಡ್ ಮಾಡಿ. ಮೇಕಿಂಗ್ ಎ ಡಿಫ್ರೆನ್ಸ್ ಸ್ಟಾರ್ಟ್ಸ್ ವಿತ್ ಒನ್ ಸ್ಟೆಪ್, ವಿತ್ ಒನ್ ಫುಡ್ ದೆನ್ ದ ನೆಕ್ಸ್ಟ್. ಆ ಕೋಟ್ ಹೇಳ್ದಂಗೆನೆ, ಲೈಕ್ ದಿನ ಒಂದೊಂದು ಸ್ಟೆಪ್ ನಾವು ಮುಂದೆ ಇಡ್ತಾ ಇದ್ದಂಗೆ ನಾವು ಬೆಳೀತಾ ಹೋಗ್ತೀವಿ. ಸೊ ನಾವು ಯಾವಾಗ್ಲೂ ಬೆಳೆಯೋ ಕಡೆಗೆ ನೋಡಬೇಕು. ಓಕೆ, ಸೊ ನಾವಿವತ್ತು ಟ್ರೂ ಆರ್ ಫಾಲ್ಸ್ ಸೆಷನ್ನ ನೋಡೋಣ. ಸೊ ಮತ್ತ್ಯಾಕ್ ತಡ, ಪೆನ್ನು ಪೇಪರ್ ತಗೊಳ್ಳಿ. ಎಷ್ಟು ಆನ್ಸರ್ಸ್ ಕರೆಕ್ಟಾಗಿ ಬರೀತೀರಾ ಆನ್ಸರ್ಸ್ ಗೆಸ್ ಮಾಡಿ ಬರೀರಿ. ಟೋಟಲ್ ಸ್ಕೋರ್ನ ಕೌಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಸ್ಕೋರ್ಸ್ನ ಟೈಪ್ ಮಾಡಿ. ಫಸ್ಟ್ ಕ್ವಶನ್: ಟು ಸೇವ್ ಡಾಕ್ಯುಮೆಂಟ್ ಇನ್ InDesign as PDF, choose intent as web. ಸೊ ನಾವು InDesign ಅಲ್ಲಿ ಫೈಲ್ನ ಸೇವ್ ಮಾಡಬೇಕಂದ್ರೆ PDF ಫಾರ್ಮ್ಯಾಟ್ ಅಲ್ಲಿ, ನಾನು InDesign ಅಲ್ಲಿ ಡಾಕ್ಯುಮೆಂಟ್ ಸೆಟಪ್ ವಿಂಡೋ ಬರುತ್ತಲ್ಲ, ಅಲ್ಲಿ ಇಂಟೆಂಟ್ ವೆಬ್ ಅಂತ ತಗೋಬೇಕು ಅಂತ ಫಸ್ಟ್ ಕ್ವಶನ್. ಆನ್ಸರ್ ಎಸ್ ಅಥವಾ ನೋ ನಲ್ಲಿ ಹೇಳಿ. ಫೇಸಿಂಗ್ ಪೇಜಸ್, ಸೆಕೆಂಡ್ ಕ್ವಶನ್. ಫೇಸಿಂಗ್ ಪೇಜಸ್ ಆಪ್ಷನ್ ಇಸ್ ಯೂಸ್ ಟು ಸಿ ಪೇಜಸ್ ಆಸ್ ಇನ್ ನೋಟ್ಬುಕ್. ನೋಟ್ಬುಕ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಪೇಜು, ರೈಟ್ ಸೈಡ್ ಅಲ್ಲಿ ಒಂದು ಪೇಜ್ ಇರುತ್ತಲ್ಲ, ಆ ರೀತಿ ಪೇಜಸ್ ನೋಡ್ಬೇಕಂದ್ರೆ ಫೇಸಿಂಗ್ ಪೇಜಸ್ ಆಪ್ಷನ್ ನ ಯೂಸ್ ಮಾಡ್ತೀವಿ. ಥರ್ಡ್ ಕ್ವಶನ್: ವಿ ಕ್ಯಾನ್ ನಾಟ್ ಕ್ರಿಯೇಟ್ ಎ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಇನ್ ಮಾಸ್ಟರ್ ಪೇಜ್. ಮಾಸ್ಟರ್ ಪೇಜ್ ಅಲ್ಲಿ ನಾವು ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ನ ಕ್ರಿಯೇಟ್ ಮಾಡೋದಿಕ್ಕಾಗಲ್ಲ. ಫೋರ್ತ್ ಕ್ವಶನ್: ಕಲೆಕ್ಷನ್ ಆಫ್ ಬುಕ್ ಇಸ್ ಕಾಲ್ಡ್ ಅಸ್ ಲೈಬ್ರರಿ. ಕಲೆಕ್ಷನ್ ಆಫ್ ಬುಕ್ ನ ನಾವು ಲೈಬ್ರರಿ ಅಂತ ಕರಿತೀವಿ InDesign ಅಲ್ಲಿ. ಆನ್ಸರ್ ನ ಥಿಂಕ್ ಮಾಡಿ. ಸೊ ಆನ್ಸರ್ಸ್ ನೋಡೋಣ. ಸೊ ಫಸ್ಟ್ ಕ್ವಶನ್ಗೆ PDF ಫಾರ್ಮ್ಯಾಟ್ ಅಲ್ಲಿ ಸೇವ್ ಮಾಡ್ಬೇಕಂದ್ರೆ ಇಂಟೆಂಟ್ ನನಗೆ ವೆಬ್ ಆಗಿರ್ಬೇಕು. ಎಸ್, ಕರೆಕ್ಟ್ ಆನ್ಸರ್. ಫೇಸಿಂಗ್ ಪೇಜ್ ಆಪ್ಷನ್ ನೋಟ್ಬುಕ್ ಅಲ್ಲಿ ನೋಡ್ಗೆ ಪೇಜಸ್ ನೋಡ್ಬೇಕಂದ್ರೆ ಫೇಸಿಂಗ್ ಪೇಜ್ ಆಪ್ಷನ್ಗೆ ಟಿಕ್ ಮಾಡಬೇಕು. ಈ ಆಪ್ಷನ್ ಇಸ್ ಟ್ರೂ. ಸೊ ವಿ ಕ್ಯಾನ್ ನಾಟ್ ಕ್ರಿಯೇಟ್ ಎ ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ಇನ್ ಮಾಸ್ಟರ್ ಪೇಜ್. ಮಾಸ್ಟರ್ ಪೇಜ್ ಅಲ್ಲಿ ನಾವು ಪ್ರೈಮರಿ ಟೆಕ್ಸ್ಟ್ ಫ್ರೇಮ್ ನ ಕ್ರಿಯೇಟ್ ಮಾಡಬಹುದು. ಸೊ ಇದು ಕ್ವಶನ್ ಆನ್ಸರ್ ಬಂದ್ಬಿಟ್ಟು ಫಾಲ್ಸ್. ಕಲೆಕ್ಷನ್ ಆಫ್ ಬುಕ್ ಇಸ್ ಕಾಲ್ಡ್ ಅಸ್ ಅನ್ ಲೈಬ್ರರಿ. ಸೊ ಆನ್ಸರ್ ಬಂದು ಟ್ರೂ. ಸೊ ಇಲ್ಲಿ ಎಸ್ ಮತ್ತೆ ನೋ ಇದೆ, ಯಾವ್ದಾದ್ರು ಒಂದನ್ನ ನೀವು ಫುಲ್ ಫಾಲೋ ಮಾಡಿ, ಆವಾಗ ಗೊತ್ತಾಗತ್ತೆ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. The slug area is used for instructions to the print and other information about your document. Slug area ಏನಕ್ಕೆ ಯೂಸ್ ಮಾಡ್ತೀವಿ? ಪ್ರಿಂಟ್ ಏರಿಯಾ ಮತ್ತೆ ಅದರ್ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡೋದಿಕ್ಕ ಅಂತ ಕ್ವಶನ್. ದ ಸ್ಪೇಸ್ ಬಿಟ್ವೀನ್ ಟೂ ಕಾಲಮ್ ಇಸ್ ಕಾಲ್ಡ್ ಅಸ್ ಬೈಂಡಿಂಗ್ ಏರಿಯಾ. ನೆಕ್ಸ್ಟ್ ಕ್ವಶನ್: ದ ನೇಮ್ ಆಫ್ ದ ಬ್ಲಾಂಕ್ ಡಾಕ್ಯುಮೆಂಟ್ ಕ್ರಿಯೇಟೆಡ್ ಇನ್ InDesign is called as untitled one. The application bar has search box. ಸೊ ಆನ್ಸರ್ ಚೆಕ್ ಮಾಡೋಣ. ಅಪ್ಲಿಕೇಶನ್ ಬಾರ್ ಅಲ್ಲಿ ಸರ್ಚ್ ಬಾಕ್ಸ್ ಇರುತ್ತೆ. ಫೈಲ್ ಕ್ರಿಯೇಟ್ ಮಾಡಿದ್ರೆ InDesign ಅಲ್ಲಿ ಡಿಫಾಲ್ಟ್ ಆಗಿ ಬಂದ ನೇಮು ಅನ್ಟೈಟಲ್ಡ್ ಒನ್ ಅಂತ ಇರುತ್ತೆ. ಎರಡು ಕಾಲಮ್ ಮಧ್ಯೆ ಸ್ಪೇಸ್ ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಗಟಮ್ ಮಾರ್ಜಿನ್ ಅಂತ ಹೇಳ್ತೀವಿ, ಬೈಂಡಿಂಗ್ ಏರಿಯಾ ಅಂತ ಹೇಳಲ್ಲ. ಸ್ಲಗ್ ಏರಿಯಾನ ನಾವು ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಪ್ರಿಂಟಿಂಗಿಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. We can merge columns when we create tables in InDesign. 10th one: the main menu in InDesign can be organized according to the task they perform. 11th one: preview mode is used to view document in full screen size without menus. 12th one: application bar has workspace features. So answer reveal ಮಾಡೋಣ. ಸೊ ಎರಡು ಕಾಲಮ್ಸ್ ನಾವು ಮರ್ಜ್ ಮಾಡ್ಬೋದು. ನಾವು ಯಾವ ಟಾಸ್ಕ್ ನ ಪರ್ಫಾರ್ಮ್ ಮಾಡ್ತೀವಿ, ಲೈಕ್ ಇಮೇಜ್ ಮೇಲೆ ವರ್ಕ್ ಮಾಡಿದ್ರೆ ನನ್ನ ಮೆನ್ಯೂಸ್ನ ಅದ್ರ ಪ್ರಕಾರ ಆರ್ಗನೈಸ್ ಮಾಡ್ಬೋದು, ಟೆಕ್ಸ್ಟ್ ಮೇಲೆ ವರ್ಕ್ ಮಾಡಿದ್ರೆ ಅದ್ರ ಪ್ರಕಾರ ಮೆನ್ಯೂ ಆರ್ಗನೈಸ್ ಮಾಡ್ಬೋದು InDesign ಅಲ್ಲಿ. ಪ್ರಿವ್ಯೂ ಮೋಡ್ ಡಾಕ್ಯುಮೆಂಟ್ ನ ಫುಲ್ ಸ್ಕ್ರೀನ್ ಮೋಡ್ ಅಲ್ಲಿ ವ್ಯೂ ಮಾಡೋದಕ್ಕೆ ಯೂಸ್ ಮಾಡಲ್ಲ, ಪ್ರೆಸೆಂಟೇಷನ್ ಮೋಡ್ ನ ಯೂಸ್ ಮಾಡ್ತೀವಿ. ಸ್ಕ್ರೀನ್ ಮೋಡ್ ಅದೊಂದು. ಅಪ್ಲಿಕೇಶನ್ ಬಾರ್ ಅಲ್ಲಿ ವರ್ಕ್ ಸ್ಪೇಸ್ ಪಿಕ್ಚರ್ ಇದೆ. ಟ್ರೂ. So next set of question ಹೋಗೋಣ. Status bar displays options for the currently selected tool. We can reset 0 point. Next question: we can create and customize our own workspace in InDesign. 16th one: you can insert multiple pages at once in InDesign.
ಆನ್ಸರ್ಸ್ ನೋಡೋಣ. ಸೊ ಸ್ಟೇಟಸ್ ಬಾರ್ ನಮಗೆ ಕರೆಂಟ್ ಸೆಲೆಕ್ಟೆಡ್ ಟೂಲ್ದು ಆಪ್ಷನ್ಸ್ ತೋರಿಸಲ್ಲ, ನನಗೆ ತೋರಿಸೋದು ಬಂದು ಆಪ್ಷನ್ಸ್ ಬಾರು. ವಿ ಕ್ಯಾನ್ ರೀಸೆಟ್ 0 ಪಾಯಿಂಟ್, ನಾವು ರೀಸೆಟ್ ಮಾಡಬಹುದು. ನಾವು ನಮ್ಮ ಓನ್ ವರ್ಕ್ ಸ್ಪೇಸ್ನ ಕಸ್ಟಮೈಸ್ ಮಾಡಿ ಕ್ರಿಯೇಟ್ ಮಾಡ್ಕೋಬಹುದು ಇನ್ ಡಿಸೈನಲ್ಲಿ. ಸೊ ಆನ್ಸರ್ ಇಸ್ ಟ್ರೂ. ಸೊ ಒಂದಕ್ಕಿಂತ ಜಾಸ್ತಿ ಪೇಜಸ್ನ ಒಂದೇ ಸಾರಿ ಇನ್ ಡಿಸೈನಲ್ಲಿ ಇನ್ಸರ್ಟ್ ಮಾಡ್ಬೋದು. ಸೊ ಆನ್ಸರ್ ಬಂದು ಟ್ರೂ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. We can override master pages items for any page. 18th one, pencil tool is used to draw a free-form path. 19th one, we can have only a master in InDesign. 20th, selection tool is also called as black arrow tool. So answers check ಮಾಡೋಣ. ಸೊ ನಾವು ಮಾಸ್ಟರ್ ಪೇಜ್ ಐಟಮ್ಸ್ನ ಬೇಕಾದ್ರೆ ಓವರ್ರೈಡ್ ಮಾಡಬಹುದು. ಪೆನ್ಸಿಲ್ ಟೂಲ್ನ ಯೂಸ್ ಮಾಡ್ಕೊಂಡು ಫ್ರೀ ಫಾರ್ಮ್ ಪಾತ್ನ ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಲೈಕ್ ಪೆನ್ ಟೂಲಲ್ಲಿ ಯೂಸ್ ಮಾಡ್ತೀವಲ್ಲ ಅದೇ ರೀತಿ. ನಾವು ಮಾಸ್ಟರ್ ಪೇಜ್ ಎ ಮಾಸ್ಟರ್ ಒಂದೇ ಅಲ್ಲ, ಬಟ್ ಫಸ್ಟ್ ಮಾಸ್ಟರ್ ಪೇಜ್ಗೆ ಎ ಮಾಸ್ಟರ್ ಅಂತ ಹೆಸರು ತಗೊಂಡಿರುತ್ತೆ. ಎಷ್ಟಾದರೂ ಮಾಸ್ಟರ್ ಪೇಜಸ್ನ ಇನ್ಸರ್ಟ್ ಮಾಡ್ಬೋದು. ಸೊ ಆನ್ಸರ್ ಬಂದು ಫಾಲ್ಸ್. ಸೆಲೆಕ್ಷನ್ ಟೂಲ್ನ ನಾವು ಬ್ಲ್ಯಾಕ್ ಆರೋ ಟೂಲ್ ಅಂತ ಕೂಡ ಕರಿತೀವಿ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. To create a page full of duplicates, we use step and repeat option. 22nd, Alt key is used to duplicate objects into a grid. 23rd, Control D is the shortcut key for duplicate. 24th, we can align objects both horizontally and vertically. Answers check ಮಾಡೋಣ. ಸೊ ಪೇಜ್ ಫುಲ್ ಆಫ್ ಡುಪ್ಲಿಕೇಟ್ಸ್ ಮಾಡ್ಬೇಕಂದ್ರೆ ಸ್ಟೆಪ್ ಅಂಡ್ ರಿಪೀಟ್ ಆಪ್ಷನ್ ನ ಯೂಸ್ ಮಾಡ್ತೀವಿ, ಟ್ರೂ. ಆಲ್ಟ್ ಕೀ ಯೂಸ್ ಮಾಡ್ಕೊಂಡು ಕಾಪಿ ಅಥವಾ ಪೇಸ್ಟ್ ಮಾಡ್ದಲ್ಲ, ಲೈಕ್ ಇಮೇಜ್ ನ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಆಲ್ಟ್ ಕೀ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ನಮಗೆ ಡುಪ್ಲಿಕೇಟ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ಸೊ ಟ್ರೂ. ಕಂಟ್ರೋಲ್ ಡಿ ಶಾರ್ಟ್ ಕಟ್ ಕೀ ಬಂದು ಪ್ಲೇಸಿಗೆ, ಡುಪ್ಲಿಕೇಟ್ಗಲ್ಲ. ಸೊ ಫಾಲ್ಸ್. ನಾವು ಒಂದು ಟೆಕ್ಸ್ಟ್ ಅಥವಾ ಇಮೇಜ್ ನ ಪ್ಲೇಸ್ ಮಾಡಿದ್ರೆ ಇನ್ ಡಿಸೈನ್ ಅಲ್ಲಿ ಅದನ್ನ ಹಾರಿಜಾಂಟಲ್ ಆಗು ಅಲೈನ್ ಮಾಡ್ಬೋದು ಮತ್ತೆ ವರ್ಟಿಕಲ್ ಆಗು ಅಲೈನ್ ಮಾಡ್ಬೋದು. ಸೊ ಆನ್ಸರ್ ಇಸ್ ಟ್ರೂ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. 25th, eraser tool cannot delete paths. 26th, smooth tool can be used to remove jagged edges of an object. 27th, pathfinders is used to create complex shape. 28th, we can create object style from text frames to use it repeatedly. So answers check ಮಾಡೋಣ. ಎರೇಸರ್ ಟೂಲ್ ಯೂಸ್ ಮಾಡಿಕೊಂಡು ಪಾತ್ಸ್ ನ ಡಿಲೀಟ್ ಮಾಡಬಹುದು. ಸೊ ಅದರಿಂದ ಆನ್ಸರ್ ಬಂದು ಫಾಲ್ಸ್. ಸ್ಮೂತ್ ಟೂಲು ಲೈಕ್ ನಂಬರ್ ಆಫ್ ನಮ್ದು ಏನು ನೋಟ್ಸ್ ಇರುತ್ತೆ ಅದು ಜಾಸ್ತಿ ಇತ್ತು ಅಂದ್ರೆ ಸ್ಮೂತ್ ಆಗೋದಕ್ಕೆ ನೋಟ್ಸ್ ನ ರಿಮೂವ್ ಮಾಡುತ್ತೆ. ನೋಟ್ಸು ಜಾಗ್ಡ್ ಎಡ್ಜಸ್ ಅಂದ್ರೆ ಲೈಕ್ ಶಾರ್ಪ್ ಆಗಿತ್ತು ಅಂದ್ರೆ ಅದನ್ನ ಸಾಫ್ಟನ್ ಮಾಡೋದಕ್ಕೆ ಕೆಲವು ನೋಟ್ಸ್ ನ ಡಿಲೀಟ್ ಮಾಡೋದು ಹತ್ರ ಇರೋದನ್ನ. ಸೊ ಅದು ಬಂದ ಆನ್ಸರ್ ಟ್ರೂ. ಪಾತ್ ಫೈಂಡರ್ ನಾವು ಕಾಂಪ್ಲೆಕ್ಸ್ ಶೇಪ್ ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಆನ್ಸರ್ ಬಂದು ಟ್ರೂ. ಸೊ ನಾವು ಆಬ್ಜೆಕ್ಟ್ ಸ್ಟೈಲ್ ನ ಕ್ರಿಯೇಟ್ ಮಾಡ್ಕೊಂಡು ಟೆಕ್ಸ್ಟ್ ಫ್ರೇಮ್ ಪದೇ ಪದೇ ಸೇಮ್ ಸ್ಟೈಲ್ ಸೇಮ್ ಫಾರ್ಮ್ಯಾಟಿಂಗ್ ನ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಕ್ರಿಯೇಟ್ ಮಾಡ್ಕೋಬಹುದು. ಆಬ್ಜೆಕ್ಟ್ ಸ್ಟೈಲಿಂಗ್ ಅಂತ ಬರುತ್ತೆ ಆಪ್ಷನ್ ಅದರಿಂದ. ಸೊ ಅದಕ್ಕೆ ಆನ್ಸರ್ ಬಂದು ಟ್ರೂ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. 29, align away from spine is a type of adjustment, is a type of alignment. 30th, we can control vertical space between two paragraphs. 31st, we cannot modify text when we create it on path using type on path tool in InDesign. 32nd, direct selection tool is also called as white arrow tool. Answers check ಮಾಡೋಣ. ಸೊ ಅಲೈನ್ ಅವೇ ಫ್ರಮ್ ಸ್ಪೈನ್ ಕೂಡ ಒಂದು ಟೈಪ್ ಆಫ್ ಅಲೈನ್ಮೆಂಟ್. ಸೊ ಆನ್ಸರ್ ಟ್ರೂ. ಸೊ ಎರಡು ಪ್ಯಾರಾಗ್ರಾಫ್ ಮಧ್ಯೆ ಸ್ಪೇಸಿಂಗ್ ನ ನಾನು ಕಂಟ್ರೋಲ್ ಮಾಡಬಹುದು. ಸೊ ನಾವು ಟೈಪ್ ಒನ್ ಪಾತ್ ಅಂತ ಕೊಟ್ಟಾಗ ಆ ಟೆಕ್ಸ್ಟ್ ನ ನಾವು ಮಾಡಿಫೈ ಮಾಡಬಹುದು. ಸೊ ಆನ್ಸರ್ ಬಂದು ಫಾಲ್ಸ್. ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ನ ನಾವು ವೈಟ್ ಆರೋ ಟೂಲ್ ಅಂತ ಕೂಡ ಕರಿತೀವಿ. ಸೊ ಆನ್ಸರ್ ಇಸ್ ಟ್ರೂ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. 33, ಯು ಕ್ಯಾನ್ ರೀಸೈಸ್ ಎ ಟೆಕ್ಸ್ಟ್ ಫ್ರೇಮ್.
34. You cannot convert bullets and numbering to text. 35. Scaling and resizing an object are different. 36. We can determine word and character counts in InDesign. So answer check ಮಾಡೋಣ. ನಾವು ಟೆಕ್ಸ್ಟ್ ಫ್ರೇಮ್ ನ ರಿಸೈಜ್ ಮಾಡಬಹುದು. ಸೊ ಆನ್ಸರ್ ಇಸ್ ಟ್ರೂ. ಸೊ ನಾವು ಬುಲೆಟ್ಸ್ ಅಂಡ್ ನಂಬರಿಂಗ್ ಅಂತ ಇದೆಯಲ್ಲ ಅದನ್ನ ಟೆಕ್ಸ್ಟ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಬಹುದು. ಅದರಿಂದ ಆನ್ಸರ್ ಬಂದು ಫಾಲ್ಸ್. ಸ್ಕೇಲಿಂಗ್ ಮತ್ತೆ ರಿಸೈಜಿಂಗ್ ಎರಡು ಡಿಫ್ರೆಂಟ್. ವರ್ಡ್ ಮತ್ತೆ ಕ್ಯಾರೆಕ್ಟರ್ ಕೌಂಟ್ ನ ನಾವು ಕೌಂಟ್ ಮಾಡಬಹುದು ಇನ್ ಡಿಸೈನ್ ಅಲ್ಲಿ. ಸೊ ಆನ್ಸರ್ ಇಸ್ ಟ್ರೂ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. 37. Skewing can add 3D perspective for an object. 38. Fractions can be inserted using glyphs. 39. Tracking is similar to scaling. 40. We can wrap text around any objects including text frames. So answer check ಮಾಡೋಣ. ಸ್ಕೀವಿಂಗ್ ಯೂಸ್ ಮಾಡಿಕೊಂಡು 3D ಪರ್ಸ್ಪೆಕ್ಟಿವ್ ಆಡ್ ಮಾಡಬಹುದು. ಸೊ ಆನ್ಸರ್ ಇಸ್ ಟ್ರೂ. ಫ್ರಾಕ್ಷನ್ಸ್, ಕಾಪಿರೈಟ್ ಸಿಂಬಲ್ ಅದನ್ನೆಲ್ಲ ನಾವು ಗ್ಲಿಪ್ಸ್ ಯೂಸ್ ಮಾಡ್ಕೊಂಡು ಆಡ್ ಮಾಡ್ಬೋದು. ಸೊ ಆನ್ಸರ್ ಇಸ್ ಟ್ರೂ. ಟ್ರ್ಯಾಕಿಂಗ್ ಇಸ್ ಸಿಮಿಲರ್ ಟು ಕರ್ನಿಂಗ್, ಸ್ಕೇಲಿಂಗ್ ಅಲ್ಲ. ಸೊ ಆನ್ಸರ್ ಇಸ್ ಫಾಲ್ಸ್. ನಾವು ಟೆಕ್ಸ್ಟ್ ವ್ರ್ಯಾಪ್ ಮಾಡ್ಬೋದು, ಲೈಕ್ ಟೆಕ್ಸ್ಟ್ ಮೇಲೂ ಮಾಡ್ಬೋದು ಅಥವಾ ಫ್ರೇಮ್ ಸುತ್ತಾನು ನಮ್ಮ ಏನ್ ಟೆಕ್ಸ್ಟ್ ನ ಟೈಪ್ ಮಾಡಿರ್ತೀವೋ ಅದನ್ನ ವ್ರ್ಯಾಪ್ ಮಾಡ್ಬೋದು. ಸೊ ಆನ್ಸರ್ ಇಸ್ ಟ್ರೂ. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. Text frames that are connected to other text frames are called as threaded. 42. You can view and edit tables in story editor mode. Story editor mode ಅಲ್ಲಿ ಟೇಬಲ್ಸ್ ನ ವ್ಯೂ ಮಾಡಬಹುದು ಮತ್ತೆ ಚೇಂಜಸ್ ಕೂಡ ಮಾಡಬಹುದು ಅದರಲ್ಲಿರೋ ಕಂಟೆಂಟ್ಸ್ ನ ಅಂತ. 43. You cannot turn on track changes in story editor mode. 44. You cannot create new story in a story editor window. ಸೊ ಆನ್ಸರ್ಸ್ ಚೆಕ್ ಮಾಡೋಣ. ಸೊ ಒಂದ್ ಫ್ರೇಮ್ ಇನ್ನೊಂದು ಫ್ರೇಮ್ ಕನೆಕ್ಟ್ ಆಗಿತ್ತು ಅಂದ್ರೆ ಟೆಕ್ಸ್ಟ್ ಅದನ್ನ ನಾವು ಥ್ರೆಡೆಡ್ ಟೆಕ್ಸ್ಟ್ ಅಂತ ಹೇಳ್ತೀವಿ. ಸೊ ನಾವು ಟೇಬಲ್ಸ್ ನ ಕ್ರಿಯೇಟ್ ಮಾಡಿದ್ರೆ ಅದನ್ನ ಎಡಿಟ್ ಅನ್ನೋ ವ್ಯೂ ಕೂಡ ಮಾಡ್ಬೋದು ಸ್ಟೋರಿ ಎಡಿಟರ್ ಮೋಡ್ ಅಲ್ಲಿ. ಟ್ರ್ಯಾಕ್ ಚೇಂಜಸ್ ಆನ್ ಮಾಡ್ಕೊಂಡು ಏನೇನ್ ಚೇಂಜ್ ಮಾಡ್ತಿದೀವಿ ನಾವು ಟ್ರ್ಯಾಕ್ ಮಾಡ್ಬೋದು ಸ್ಟೋರಿ ಎಡಿಟರ್ ಮೋಡ್ ಅಲ್ಲಿ. ಸೊ ಆನ್ಸರ್ ಇಸ್ ಫಾಲ್ಸ್. ಹೊಸ ಸ್ಟೋರಿನ ನಾವು ಕ್ರಿಯೇಟ್ ಮಾಡೋದಿಕ್ಕಾಗಲ್ಲ ಸ್ಟೋರಿ ಎಡಿಟರ್ ವಿಂಡೋನಲ್ಲಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. 45. Dynamic spelling option will underline the misspelled words as you type. 46. Pencil tool is used to draw a freeform path. 47. You cannot find case sensitive text while finding text using find option in InDesign. 48. You can view non-printing characters in InDesign. ಸೊ ಆನ್ಸರ್ಸ್ ಚೆಕ್ ಮಾಡೋಣ. ಡೈನಮಿಕ್ ಸ್ಪೆಲ್ಲಿಂಗ್ ಆಪ್ಷನ್ ಯೂಸ್ ಮಾಡಿಕೊಂಡು ಲೈಕ್ ಎರರ್ ಇತ್ತು ಅಂದ್ರೆ ಸ್ಪೆಲ್ಲಿಂಗ್ ಎರರ್ ಇತ್ತು ಅಂದ್ರೆ ಅದು ಅಂಡರ್ಲೈನ್ ಮಾಡುತ್ತೆ ನನಗೆ. ಸೊ ಟ್ರೂ. ಪೆನ್ಸಿಲ್ ಟೂಲ್ ನ ಯೂಸ್ ಮಾಡಿಕೊಂಡು ಫ್ರೀ ಫಾರ್ಮ್ ಪಾತ್ ನ ಡ್ರಾ ಮಾಡಬಹುದು. ಕೇಸ್ ಸೆನ್ಸಿಟಿವ್ ಟೆಕ್ಸ್ಟ್ ನ ನಾವು ಹುಡುಕ್ಬೋದು, ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಆ ರೀತಿ. ಸೊ ಆನ್ಸರ್ ಬಂದು ಫಾಲ್ಸ್. ಸೊ ನಾನು ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ನ ಕೂಡ ಚೆಕ್ ಮಾಡ್ಬಿಟ್ಟು ಲೈಕ್ ಪ್ಯಾರಾಗ್ರಾಫ್, ಹೈಫನ್ ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಚೆಕ್ ಮಾಡ್ಬೋದು. ಸೊ ಅದು ಆನ್ಸರ್ ಬಂದು ಟ್ರೂ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. ಶಾರ್ಟ್ಕಟ್ ಕೀ ಫಾರ್ ಫ್ರೇಮ್ ಬ್ರೇಕ್ ಈಸ್ ಶಿಫ್ಟ್ ಎಂಟರ್. 50. Shortcut key for page break is control enter. 51. You cannot apply odd and even page break in InDesign. 52. Shortcut key for column break is enter key. So answer check ಮಾಡೋಣ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೇಕ್ ನ ಎಕ್ಸ್ಪ್ಲೈನ್ ಮಾಡಿದೆ ಇಲ್ಲಿ. ಲೈಕ್ ಫ್ರೇಮ್ ಬ್ರೇಕ್ ಗೆ ಶಿಫ್ಟ್ ಎಂಟರ್, ಪೇಜ್ ಬ್ರೇಕ್ ಗೆ ಕಂಟ್ರೋಲ್ ಎಂಟರ್, ಕಾಲಮ್ ಬ್ರೇಕ್ ಗೆ ಎಂಟರ್ ಕೀ. ಆಡ್ ಅಂಡ್ ಈವನ್ ಪೇಜ್ ಬ್ರೇಕ್ ನಾವು ಅಪ್ಲೈ ಮಾಡಬಹುದು ಇನ್ ಡಿಸೈನ್ ಅಲ್ಲಿ, ಆದ್ರಿಂದ ಆನ್ಸರ್ ಬಂದು ಫಾಲ್ಸ್. ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ನೋಡೋಣ. The fitting commands fit the edges of the contents to the center of the frame stroke. We can draw star shape using pen tool. Pen tool ಯೂಸ್ ಮಾಡಿಕೊಂಡು ಸ್ಟಾರ್ ಶೇಪ್ ಡ್ರಾ ಮಾಡಬಹುದಾ?
ನೆಕ್ಸ್ಟ್ ಕ್ವಶನ್, ಓಪನ್ ಪಾತಿಗೆ ಒಳಗಡೆ ನೀವು ಫಿಲ್ ಕಲರ್ ಹಾಕ್ಬೋದು ಮತ್ತೆ ಸ್ಟ್ರೋಕ್ ಕಲರು ಹಾಕ್ಬೋದು ಅಂತ. ಸೊ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಒಂದೇ ಲೇಯರ್ ಇರುವಂತ ಮಲ್ಟಿಪಲ್ ಆಬ್ಜೆಕ್ಟ್ಸ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಕೀ ಯೂಸ್ ಮಾಡ್ತೀವಾ ಅಂತ ಕ್ವಶನ್. ಸೊ ಆನ್ಸರ್ಸ್ ಚೆಕ್ ಮಾಡೋಣ. ಸೊ ಫಿಟ್ಟಿಂಗ್ ಕಮಾಂಡ್ ಏನ್ ಮಾಡತ್ತಪ್ಪ ಅಂದ್ರೆ ಕಂಟೆಂಟ್ ಎಡ್ಜಸ್ ಇರುತ್ತಲ್ಲ ಅದನ್ನ ಫ್ರೇಮ್ ಮಧ್ಯಕ್ಕೆ ಕೂಡ್ಸುತ್ತೆ. ಓಕೆ, ಸೊ ನಾವು ಸ್ಟಾರ್ ಶೇಪ್ ನ ಪೆನ್ ಟೂಲ್ ಯೂಸ್ ಮಾಡ್ಕೊಂಡು ಕೂಡ ಡ್ರಾ ಮಾಡ್ಬೋದು, ಇಲ್ಲ ಪಾಲಿಗನ್ ಟೂಲ್ ಯೂಸ್ ಮಾಡ್ಕೊಂಡು ಕೂಡ ಡ್ರಾ ಮಾಡ್ಬೋದು. ಫಾರ್ ಓಪನ್ ಪಾತ್ಗೆ ನಾವು ಬರೀ ಸ್ಟ್ರೋಕ್ ಅಪ್ಲೈ ಮಾಡ್ಬೋದು, ಫಿಲ್ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಮಲ್ಟಿಪಲ್ ಆಬ್ಜೆಕ್ಟ್ಸ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಕೀನ ಯೂಸ್ ಮಾಡಿಕೊಂಡು ಆಬ್ಜೆಕ್ಟ್ಸ್ ನ ಸೆಲೆಕ್ಟ್ ಮಾಡ್ಬೋದು. Thank you for watching my video. For feedback and questions regarding this video, ask in comment section or mail me at rashmimahesh@gmail.com. Like my video, share my video, subscribe to